ಒಂದು ನಗರ ಪೂರ್ತಿ ಬಂಗಾರದಿಂದ ಮಾಡಿದ್ದು, ದೇವತೆಗಳೇ ಅದನ್ನ ಕಟ್ಟಿದ್ದು. ಕಲ್ಪನೆ ಮಾಡ್ಕೊಳ್ಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದ್ರೆ ಅಂತಹ ಒಂದು ಸ್ವರ್ಗದಂತ ನಗರ ಇದ್ದಕ್ಕಿದ್ದ ಹಾಗೆ ಬೂದಿಯಾಗಿ ಹೋದ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು ನಾವು ಲಂಕೆಯ ಆ ಸೃಷ್ಟಿ ಮತ್ತೆ ವಿನಾಶದ ರೋಚಕ ಕಥೆಯನ್ನ ಕೇಳೋಣ. ಹೌದು, ನಾವು ಮಾತಾಡ್ತಿರೋದು ಅದೇ ಲಂಕೆಯ ಬಗ್ಗೆ. ಪುರಾಣಗಳಲ್ಲೆಲ್ಲ ಸ್ವರ್ಗಕ್ಕೆ ಹೋಲಿಸಿ ಬಣ್ಣಿಸಿರೋ ಆ ಅದ್ಭುತ ನಗರ. ಆದರೆ ಅಷ್ಟೊಂದು ವೈಭವದಿಂದ ಮೆರೆದಿದ್ದ ಆ ನಗರಕ್ಕೆ ಅಷ್ಟೊಂದು ಘೋರವಾದ ಅಂತ್ಯ ಯಾಕೆ ಬಂತು? ಈ ಪ್ರಶ್ನೆಗಳು ಸಹಜವಾಗೇ ನಮ್ಮ ತಲೆಗೆ ಬರುತ್ತೆ ಅಲ್ವಾ? ಯಾರು ಕಟ್ಟಿದ್ರು ಇಂಥ ಒಂದು ಅದ್ಭುತವಾದ ಬಂಗಾರದ ನಗರವನ್ನ? ಆ ದೈವಿಕ ಶಿಲ್ಪಿ ಯಾರು? ಅದಕ್ಕಿಂತ ಮುಖ್ಯವಾಗಿ ಅದನ್ನ ನಾಶ ಮಾಡುವಂಥ ಪರಿಸ್ಥಿತಿ ಯಾಕೆ ಬಂತು? ಬನ್ನಿ, ಈ ರಹಸ್ಯದ ಆಳಕ್ಕಿಳಿದು ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಲಂಕೆಯಂತಹ ಒಂದು ಅದ್ಭುತ ನಗರವನ್ನ ಸೃಷ್ಟಿ ಮಾಡಿದರೆ ಹಿಂದೆ ಇದ್ದ ಆ ದೈವಿಕ ಶಕ್ತಿ ಯಾವುದು? ಹಿಂದೂ ಪುರಾಣಗಳ ಪ್ರಕಾರ ನೋಡೋದಾದ್ರೆ ಈ ಮಹಾನ್ ಸೃಷ್ಟಿಕರ್ತ ಬೇರ್ಯಾರೂ ಅಲ್ಲ, ಅವರೇ ದೇವತೆಗಳ ಅಧಿಕೃತ ವಾಸ್ತುಶಿಲ್ಪಿ, ಸಾಕ್ಷಾತ್ ವಿಶ್ವಕರ್ಮ. ಅವರ ಕೈಚಳಕ ಅಂದ್ರೆ ಸುಮ್ನೇನಾ? ಅದರಲ್ಲಿ ಒಂದು ದೈವಿಕ ಶಕ್ತಿಯೇ ಇತ್ತು. ಹಾಗಂತ ಲಂಕೆ ಅಂದ್ರೆ ಬರೀ ಸೌಂದರ್ಯ ಅಷ್ಟೇ ಅನ್ಕೋಬೇಡಿ, ಅದರ ವಿಶೇಷತೆಯೇ ಬೇರೆ. ಯಾಕಂದ್ರೆ ಯಾವುದೇ ದುಷ್ಟಶಕ್ತಿಗಳು ಒಳಗೆ ಬರದ ಹಾಗೆ ತಡೆಯೋ ಒಂದು ಅಸಾಧಾರಣವಾದ ಶಕ್ತಿ ಅದಕ್ಕಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕ್ಷಾತ್ ಮಹಾದೇವನಾದ ಶಿವನ ಆಶೀರ್ವಾದವೇ ಅದಕ್ಕೊಂದು ರೀತಿ ರಕ್ಷಾ ಕವಚದ ಹಾಗೆ ಇತ್ತು. ಆಹಾ, ಕೇಳೋಕೆ ಎಷ್ಟು ಚೆನ್ನಾಗಿದೆ ನೋಡಿ ಹೋಲಿಕೆ. ಲಂಕೆ ಒಂದು ಅಪ್ಸರೆ ಹಾಗೆ ಸುಂದರವಾಗಿತ್ತು, ವಿಶಿಷ್ಟವಾಗಿತ್ತು ಅಂತಾರೆ. ಅಂದ್ರೆ ಅದರ ಸೌಂದರ್ಯ, ಅದರ ವೈಭವ ಯಾವ ಮಟ್ಟದಲ್ಲಿರಬೇಡ ಅಂತ ನಾವೇ ಊಹಿಸ್ಬೋದು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಲಂಕೆಯ ಸೃಷ್ಟಿಯ ಹಿಂದೆ ಇನ್ನೊಂದು ಕಥೆನೂ ಇದೆ, ಮತ್ತು ಆ ಕಥೆ ನೇರವಾಗಿ ಕೈಲಾಸಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಮುಂದೆ ಈಗ 2 ಸಿದ್ಧಾಂತಗಳಿವೆ. ಒಂದು ಹೇಳೋದು ಇದನ್ನ ದೇವಶಿಲ್ಪಿ ವಿಶ್ವಕರ್ಮನೇ ನಿರ್ಮಿಸಿದ್ದು ಅಂತ. ಇನ್ನೊಂದು ಕಥೆಯ ಪ್ರಕಾರ ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಅದೇನಂದ್ರೆ ಇದನ್ನ ಸ್ವತಃ ಮಹಾದೇವನೇ ತನ್ನ ಪ್ರೀತಿಯ ಪತ್ನಿ ಪಾರ್ವತಿಗಾಗಿ ನಿರ್ಮಿಸಿ ಆಮೇಲೆ ಅದನ್ನ ರಾವಣನಿಗೆ ಕೊಟ್ಟಿದ್ದು ಅಂತ. ಸೃಷ್ಟಿಯ ಈ ಸುಂದರ ಕಥೆಯಿಂದ ಈಗ ನಾವು ಅದರ ವಿನಾಶದ ಕರಾಳ ಅಧ್ಯಾಯದ ಕಡೆಗೆ ಹೋಗೋಣ. ಮತ್ತೆ ಈ ಅಧ್ಯಾಯದ ಪ್ರಮುಖ ಪಾತ್ರಧಾರಿ ವಾಯುಪುತ್ರ ಹನುಮಂತ. ಇದೆಲ್ಲ ಶುರುವಾಗಿದ್ದೇ ರಾವಣ ಮಾಡದ ಒಂದೇ ಒಂದು ತಪ್ಪಿನಿಂದ, ಅದೇ ಸೀತಾಪಹರಣ. ಈ ಘಟನೆ ರಾಮನನ್ನ ಸೀತೆಗಾಗಿ ಹುಡುಕಾಟಕ್ಕೆ ಇಳಿಯುವಂತೆ ಮಾಡ್ತು. ಮತ್ತೆ ಆ ಹುಡುಕಾಟದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸಿದ್ದು ಬೇರೆ ಯಾರೂ ಅಲ್ಲ, ಹನುಮಂತ. ಅವನು ಲಂಕೆಗೆ ಕಾಲಿಟ್ಟಿದ್ದೇ ತಡ ಇಡೀ ಕಥೆಯ ದಿಕ್ಕೇ ಬದಲಾಗಿ ಹೋಯಿತು. ಸಮುದ್ರವನ್ನೇ ದಾಟಿ ಲಂಕೆಯನ್ನ ತಲುಪಿದ ಹನುಮಂತ ಕೊನೆಗೂ ಅಶೋಕವನದಲ್ಲಿ ದುಃಖದಲ್ಲಿ ಮುಳುಗಿದ್ದ ಸೀತಾಮಾತೆನ ನೋಡ್ತಾನೆ. ರಾಮನ ಸಂದೇಶವನ್ನ ತಲುಪಿಸಿದ ಆ ಒಂದು ಕ್ಷಣ ಇದೆಯಲ್ಲ, ಅದು ನಿಜಕ್ಕೂ ಒಂದು ಹೊಸ ಭರವಸೆಯ ಕಿರಣವನ್ನೇ ಮೂಡಿಸಿತ್ತು. ಈಗ ಕತೆ ತನ್ನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಹನುಮಂತ ಮತ್ತೆ ರಾವಣನ ಸೈನ್ಯದ ನಡುವಿನ ಆ ಸಂಘರ್ಷ ಹೇಗೆ ದೊಡ್ಡದಾಗಿ ಕೊನೆಗೆ ಲಂಕೆಯ ವಿನಾಶಕ್ಕೆ ಕಾರಣವಾಯಿತು ಅಂತ ನೋಡೋಣ ಬನ್ನಿ. ರಾವಣನ ಸೈನಿಕರಿಗೆ ಹನುಮಂತನ ಶಕ್ತಿಯ ಅರಿವಿರಲಿಲ್ಲ. ಅವನಿಗೆ ಅವಮಾನ ಮಾಡಬೇಕು ಅಂತ ಅವನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ಆದ್ರೆ ಅವರ ಆ ದುರಹಂಕಾರವೇ ಅವರಿಗೇ ಮುಳುವಾಯ್ತು. ಯಾಕಂದ್ರೆ ಅದೇ ಬೆಂಕಿಯನ್ನೇ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡ ಹನುಮಂತ ಇಡೀ ಬಂಗಾರದ ಲಂಕೆಯನ್ನ ಬೆಂಕಿಯ ಜ್ವಾಲೆಗೆ ಆಹುತಿ ಕೊಟ್ಬಿಟ್ಟ. ಆ ವಿನಾಶದ ಪ್ರಮಾಣ ಎಷ್ಟ್ರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಒಂದು ಸಾಲೆ ಸಾಕ್ಷಿ. ಲಂಕೆಯಲ್ಲಿ ಹೊತ್ಕೊಂಡಿದ್ದ ಆ ಬೆಂಕಿ ಇದೆಯಲ್ಲ, ಅದು ಅದೆಷ್ಟೋ ದೂರದ ದೇಶಗಳಲ್ಲಿದ್ದ ಜನರಿಗೂ ಕಾಣಿಸ್ತಾ ಇತ್ತಂತೆ. ಅಬ್ಬವಾ, ಆ ಭೀಕರತೆಯನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾದ್ರೆ ಈ ಮಹಾವಿನಾಶದ ನಂತರ ಲಂಕೆಯ ಕಥೆ ನಮಗೆ ಕೊನೆಗೆ ಹೇಳೋದೇನು? ಇದು ಬರೀ ಒಂದು ನಗರದ ಪತನದ ಕಥೆ ಮಾತ್ರ ಅಲ್ಲ, ಇದರೊಳಗೆ ಒಂದು ತುಂಬಾನೇ ಆಳವಾದ ಪಾಠ ಕೂಡ ಇದೆ. ನೋಡಿ, ಲಂಕೆಯ ಕಥೆಗೆ 2 ಮುಖ. ಒಂದು ಕಡೆ ದೈವಿಕ ಸೃಷ್ಟಿ, ಸೌಂದರ್ಯ ಮತ್ತೆ ಶಕ್ತಿಯ ಸಂಕೇತವಾಗಿರೋ ಆ ಬಂಗಾರದ ಲಂಕೆ. ಇನ್ನೊಂದು ಕಡೆ ಅಹಂಕಾರಕ್ಕೂ ಅಧರ್ಮಕ್ಕೂ ತಕ್ಕ ಪಾಠ ಕಲಿಸಿದ ಆ ಲಂಕಾ ದಹನ. ಕೊನೆಯದಾಗಿ ಹೇಳೋದಾದ್ರೆ ಲಂಕೆಯ ಕಥೆ ನಮಗೆ ನೆನಪು ಮಾಡೋದು ಒಂದೇ ವಿಷಯ. ಸೃಷ್ಟಿ ಮತ್ತು ವಿನಾಶ ಅನ್ನೋದು ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಒಂದು ಕಡೆ ಭವ್ಯವಾದ ಸೃಷ್ಟಿ, ಇನ್ನೊಂದು ಕಡೆ ಅಷ್ಟೇ ಭೀಕರವಾದ ವಿನಾಶ. ಇವೆರಡೂ ಸೇರಿ ಪುರಾಣದ ಪುಟಗಳಲ್ಲಿ ಈ ಕಥೆ ಶಾಶ್ವತವಾಗಿ ಉಳಿದುಬಿಟ್ಟಿದೆ. ಸರಿ, ಈ ಕಥೆಯನ್ನ ಮುಗಿಸೋಕೆ ಮುಂಚೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಯಾವುದೇ ಒಂದು ದಂತಕಥೆಯಲ್ಲಿ ಸೃಷ್ಟಿ ಮಾಡಿದವರ ಕಥೆನ ಹೆಚ್ಚು ಮುಖ್ಯ ಅಥವಾ ಅದನ್ನ ವಿನಾಶ ಮಾಡಿದವರ ಕಥೆನ? ಇದನ್ನ ಖಂಡಿತ ಯೋಚನೆ ಮಾಡಬೇಕು.